ಡಿಡ್ ಯು ಎವರ್ ಗೆಟ್ ಟು ಆಸ್ಕ್ ಉಪ್ಪಿ ಸರ್ ಓನ್ಲಿ ಸೈಯಿಂಗ್ ನಿಮ್ಮ ಸಿನಿಮಾ ನೀವೇ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಯು ಎ ಅಂತ? ಇಲ್ಲ ಕೇಳ್ತೀನಿ ಇಲ್ಲ. ನಾವು ಜೊತೆ ಕೂತ್ಕೊಂಡು ಅಂದರೆ ಎಡಿಟ್ ಮಾಡುವಾಗಲೂ ಜೊತೆ ಕೂತ್ಕೊಂಡು ನೋಡುವಾಗ ದಟ್ ಈಸ್ ದ ಫಾರ್ ಎನಿ ಫಿಲ್ಮ್ ಮೇಕರ್ ಆರ್ ಅ ಟೆಕ್ನಿಷಿಯನ್ ನಾವು 10 ಸರಿ ನೋಡಿರ್ತೀವಿ. ಆಫ್ಟರ್ ಅ ಪಾಯಿಂಟ್ ನಮಗೆ ಅರ್ಥ ಆಗೋದಿಲ್ಲ. ನನಗೆ ಗೊತ್ತಲ್ಲ, ಈಗ ನನಗೆ ಅರ್ಥ ಆಯ್ತಾ ಅಂತ ಈಗ ನೀವು ನಾನು ಕೇಳಿದ್ರೆ ನಿಮ್ಗೆ ಅರ್ಥ ಆಯ್ತಾ ಅಂತಂದರೆ ನಾವು 1000 ಸರಿ ನೋಡಿರ್ತೀವಿ. ನನಗೆ ಅರ್ಥ ಆಗಿರುತ್ತೆ ಬೈ ಡಿಫಾಲ್ಟು. ಆಮೇಲೆ ಡಿಸ್ಕಸ್ಸು ಮಾಡಿರ್ತೀವಲ್ಲ, ಒಬ್ಬ ಥರ್ಡ್ ಪಾರ್ಟಿಗೆ ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದೇ ಪ್ರಶ್ನೆ. ರೈಟ್. ಸೊ ಉಪ್ಪಿ ಸರ್ So ಸಿನಿಮಾ when you look at your own film, for example, my own films, all these years, whatever I have done, all I have to do is go to the theatre first day, first show. ನಾನು ಅಂದ್ಕೊಂಡ ಕಡೆ ಜನ ಕ್ಲಾಪ್ಸ್ ಹೊಡೆದ್ರ, ನಾನು ಅಂದ್ಕೊಂಡ ಕಡೆ ನಕ್ಕರ, ನಾನು ಅಂದ್ಕೊಂಡ ಕಡೆ ಒಂದು ಮರ್ಮರಿಂಗ್ ಡಿಸ್ಕಷನ್ ಆಯಿತು ಅಂದರೆ ಗುರು, ಇಟ್ ಹ್ಯಾಸ್ ವರ್ಕ್ಡ್. ರಿಯಾಕ್ಷನ್ಸ್ ಎಸ್. ಇವತ್ತಿನ ಸೋಷಿಯಲ್ ಮೀಡಿಯಾ ಲೈಕು ಶೇರ್ ಬೆಸ್ಟ್ ಅಂದರೆ ರಿಯಾಕ್ಷನ್ ಅಂದರೆ ಸಿಂಗಲ್ ಥಿಯೇಟ್ರಲ್ಲಿ ನೀವು ಪ್ರೊಜೆಕ್ಟರ್ ಆಪ್ರೇಟರ್ ರೂಮಿಂದ ನೋಡಬೇಕು, ಆ ಕಿಂಡಿಯಿಂದ ಅಲ್ಲಿ ಗೊತ್ತಾಗೋದು ನಿಮಗೆ ಕರೆಕ್ಟ್ ರಿಯಾಕ್ಷನ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತಾಗುತ್ತೆ. ಬೆಸ್ಟ್ ಪರ್ಸನ್ ಟು ಆಸ್ಕ್ ರಿವ್ಯೂ ಇಸ್ ಥಿಯೇಟರ್ ಆಪ್ರೇಟರ್ ಆ್ಯಂಡ್ ಹಿ ಈಸ್ ದ ಬೆಸ್ಟ್ ಎಡಿಟರ್. ನನ್ನ ಫಸ್ಟ್ ಸಿನಿಮಾದಲ್ಲಿ ಅದಾಗಿದೆ. ಮುಸ್ಸಂಜೆ ಮತ್ತು ಆಫ್ಟರ್ ದ ರಿಲೀಸ್ ಐ ಕಟ್ ಡೌನ್ 16.5 minutes ಟ್ವೈಸ್. ದ ಡೇ ಒನ್ ಫ್ರೈಡೇ ನೈಟು 8 ನಿಮಿಷ ಕತ್ತರಿಸಿದ್ದು, ಬುಧವಾರದ ದಿನ ಇನ್ನೊಂದು 8.25 ನಿಮಿಷ ಕತ್ತರಿಸಿದ್ದು. ವಾವ್. ಅವರೇ ಹೇಳ್ಬಿಡ್ತಾರೆ ಸರ್ ಇಲ್ಲಿ ಹಿಂಗಾಯ್ತು ಅಲ್ಲೊಂಚೂರು ಕಟ್ ಮಜಾ ಮಾಡಿ. ಕೇಳಿ, ಪಿಕ್ಚರ್ ಹಿಟ್ಟು. ಒಂದೇ ಒಂದು ಜಾಗಕ್ಕೆ ನಾನು ಅಥವಾ ನಮ್ಮ ಅಸಿಸ್ಟೆಂಟ್ ಹುಡುಗರು ಹೋಗಲಿಲ್ಲ. ಈಗ ಮೇನ್ ಥಿಯೇಟ್ರು ತ್ರಿವೇಣಿಲಿ ಕಟ್ ಮಾಡಿದ್ದೀನಿ, ಒಂದು 10 ಪೀಸ್ ಸಿಕ್ಕಿದೆ. ಆ 10 ಪೀಸ್ನ ಎತ್ಕೊಂಡೋಗಿ ರೆಫರೆನ್ಸು, ಈಗ ಬಟ್ಟೆ ಅಳತೆ ಥರ ರೀಲಲ್ಲ, ಹಿಂಗಿಡೋದು ಅಲ್ಲಿ ಕಟ್ ಮಾಡೋದು. ಆಗ 2 ಪೀಸ್ ಸಿಕ್ತು. ಒಬ್ಬನ್ನ ಒಂದು ಥಿಯೇಟ್ರಿಗೆ ಓಡಿಸೋದು, ನಾನು ಇನ್ನೊಂದು ಥಿಯೇಟ್ರಿಗೆ ಹೋಗೋದು. 4 ಪೀಸ್ ಸಿಕ್ತು. ಹಂಗೆ 4 ಥಿಯೇಟ್ರ್ ಕಳಿಸೋದು. ಸೊ ಇಮ್ಯಾಜಿನ್ ವಿ ಹವ್ ಡನ್ ಇಟ್ ಫಾರ್ 60 ಪ್ರಿಂಟ್ಸ್, 65 ಕಾಲಕ್ಕೆ ಇಡೀ ಕರ್ನಾಟಕ. ಪ್ರಿಂಟ್ಸ್ಗಳು ಹಂಗಾರೆ ಎಡಿಟ್ ಆಗ್ತಾ ಇರೋದು ಅಲ್ಲಲ್ಲಿ ಹಂಗೆ ಆಗೋದು. ಹೌದು, ಮತ್ತೆ ಓಡೋಗೋದು ಥಿಯೇಟ್ರಿಗೆ. ಪ್ರೊಜೆಕ್ಟ್ ರೂಮ್ ಎಲ್ಲಿ ಅಂತ ಹೆಂಗೆ ಹೋಗೋದು, ಪ್ರೊಜೆಕ್ಟ್ ರೂಮ್ ಮೇಲೆ ಇರುತ್ತೆ ಅಂತ ಗೊತ್ತು, ಹೆಂಗೆ ಹೋಗೋದು ಸ್ಟೆಪ್ಸು ಅಂತ. ಯಾರು ನೀವು ಅಂತಂತಾರೆ, ಎಡಿಟ್ರು ಕಟ್ ಮಾಡಬೇಕು. ಹೌದಾ, ಹಿಂಗೆ ಹೋಗಿ ಅಂತಂತಾರೆ. ಸೀದಾ ಹೋಗೋದು ಪ್ರೊಜೆಕ್ಟ್ ರೂಮ್. ಅಲ್ಲಿ ಹೋದರೆ ಯಾರು ಅನ್ಬೋದು. ಜನರಲಿ ಅಲ್ಲಿ ಶೆಕೆ ಅಂತ ಬರೀ ಬನ್ನಿನಲ್ಲಿ ಇರ್ತಾರೆ ಪಾಪ ಆಪ್ರೇಟರ್ಸ್. ಯಾರು ಅಂತ ಬರ್ತಾರೆ. ಎಡಿಟ್ರು ಕಟ್ ಮಾಡ್ಬೇಕು ಸರ್, ಬನ್ನಿ ಖುಷಿ ಅವನಿಗೆ. ಕಟ್ ಮಾಡ್ತಾರೆ ಅಂದರೆ ಖುಷಿ ಅವನಿಗೆ. ಆಮೇಲೆ ಯಾವ್ಯಾವ್ದು ಕಟ್ ಮಾಡಿದ್ದಾರೆ ಸರ್ ಅಂತ ಕೇಳ್ತಾನೆ. ಈ ಸೀನ್ ರೀ ಕರೆಕ್ಟ್ ಸರ್, ತೆಗೀರಿ ಸರ್. ಅವ್ನು ನೋಡಿರ್ತಾನಲ್ಲ ಎಕ್ಸ್ಪ್ರೆಷನ್ ಏನು. ಫಸ್ಟ್ ಡೇ ಫಸ್ಟ್ ಶೋ ನೋಡೋದು ಅವನೇ. ಮಜಾ ಅಂತಂದರೆ 16.5 ನಿಮಿಷ ಕಳಿಸಿದ್ನಲ್ಲ ಸ್ಯಾಂಪಲ್ಲು ಮಂಗಳೂರಿಗೆ ಕಳಿಸಿದ್ದೆ. ಅದೊಂದು ಊರಿಗೆ ಕಳ್ಸೋಕೆ, ಯಾಕಂದರೆ ಅದೊಂದು ಸಪ್ರೇಟ್ ರೂಟ್ ಅದು. ಈಗ ಹಿಂಗೆ ಹೋದರೆ ತುಮಕೂರು ಅದು ಆ ರೂಟು ಒಂದು ಗಾಡಿ, ಇನ್ನೊಂದು ರೂಟು ಒಂದು ಗಾಡಿ, ಚಿಕ್ಕಮಗಳೂರು ಆ ರೂಟ್ ಒಂದು ಗಾಡಿ, ಆಯಿತಾ. ಹಂಗೆ ಕಳಿಸಿದ್ದು. ಮಂಗಳೂರು ವಾಸ್ ಅವೇ ಫ್ರಮ್ ಆಲ್ ದ ರೂಟ್ಸು. ಅಲ್ಲಿಗೆ ಕಳಿಸಲ್ಲ, ಬಸ್ಸಲ್ಲಿ ಸ್ಯಾಂಪಲ್ನ ಕಳಿಸಿದ್ದು. ಇದಿಷ್ಟು ಕಟ್ ಮಾಡಿಬಿಡ್ರಿ ಅಂತ, ಆಪ್ರೇಟರ್ ಕೊಡಿ ಅವ್ರು ಕಟ್ ಮಾಡ್ತಾರೆ ಅಂತ. ಸರಿ, ಕಟ್ ಆಯಿತು. ಪಿಕ್ಚರ್ 4 ವಾರ ಆಯಿತು. ಹೌದು, ಮಂಗಳೂರಿಂದ ಸ್ಯಾಂಪಲ್ ವಾಪಸ್ ಬರಲೇ ಇಲ್ವಲ್ಲ ಅಂತ ನಂಗೆ ಡೌಟಾಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿದೆ. ಏನಾಯಿತು, ಕಟ್ ಮಾಡಿದ್ದು ಕಳಿಸ್ಲೇ ಇಲ್ವಲ್ಲ. ಚಂದ ಉಂಟು ಸರ್, ಕಲೆಕ್ಷನ್ ಚಂದ ಉಂಟು. 20 ನಿಮಿಷ ಕಟ್ ಮಾಡಿದ್ಮೇಲೆ ಚಂದ, ಇನ್ನೂ 4 ನಿಮಿಷ ಎಕ್ಸ್ಟ್ರಾ ಏನೋ ಕಟ್ ಮಾಡಿದ್ರಿ. ನಾ ಕಟ್ ಮಾಡೋದಕ್ಕಿಂತ ಇನ್ನೂ 4 ನಿಮಿಷ ಎಕ್ಸ್ಟ್ರಾ ಕಟ್ ಮಾಡಿದೆ, ಪಿಕ್ಚರ್ ಹೊಡ್ತಾ ಇದೆ, ಚಂದ ಉಂಟು ಸರ್ ಕಲೆಕ್ಷನ್ ಅಂತಾರೆ. ಏನರೋ ಕಟ್ ಮಾಡಿದ್ರಿ 20 ನಿಮಿಷ, ಅದ್ರಿಗೆ 4 ನಿಮಿಷ ಎಕ್ಸ್ಟ್ರಾ ಏನರೋ ಕಟ್ ಮಾಡಿದ್ರಿ. ಸೊ ದಟ್ ಮೀನ್ಸ್ ದಟ್ ಆಪರೇಟರ್ ಈಸ್ ಬೆಟರ್ ಎಡಿಟರ್ ದ್ಯಾನ್ ಮೀ. ನೋಡಿ ಹಿ ಹಸ್ ಕಟ್ ಮೋರ್ ಆ್ಯಂಡ್ ಇಟ್ ಇಸ್ ವರ್ಕ್ಡ್. ಲೆಸ್ ಇಸ್ ಮೋರ್. ಸೊ ಹಾಗೆ ಆಡಿಯನ್ಸ್ ರಿಯಾಕ್ಷನ್ಸ್ ಇದೆಯಲ್ಲ, ಇಟ್ ಇಸ್ ಅನ್ಬಿಲೀವಬಲ್ ವರ್ಕ್. ಸೊ ಅದಕ್ಕೆ ಇಮ್ಯಾಜಿನ್ ಆ್ಯಸ್ ಎನ್ ಎಡಿಟರ್ ಜನರಲಿ ಎಲ್ಲ ಸಿನಿಮಾಗಳು, ಈ ಸಿನಿಮಾ ಲಾಸ್ಟ್ಗೆ ನಾನು ಇಲ್ಲ ಅಂದರೆ ಅಮೇರಿಕಾಗೆಲ್ಲ ಹೋಗಬೇಕಿತ್ತು, ಅದು ಬೇರೆ. ಲಾಸ್ಟಿಗೆ ಫೈನಲ್ ಕಾಪಿ ನೋಡುವಾಗ ಒಂಥರ ಆಗ್ಬಿಟ್ಟಿರ್ತೀವಿ. ಅಂದರೆ ನಮ್ಗೆ ಒಂದು ಫುಲ್ ಕನ್ವಿನ್ಸ್ ಆಗ್ಬಿಟ್ಟಿರ್ತೀವಿ, ಇಲ್ಲಾಂದರೆ ಫುಲ್ ಡೌಟಲ್ಲಿ ಇರ್ತೀವಿ. ಯಾಕೆಂದರೆ ಅಷ್ಟು ಸರಿ ನೋಡಿರ್ತೀವಲ್ಲ.
ಹೌ ಡು ಯು ಮೇಂಟೈನ್ ದಟ್ ಫ್ರೆಶ್ನೆಸ್? ಈಗ ಉದಾಹರಣೆಗೆ ಜಾಮೂನ್ ಫಸ್ಟ್ ಟೈಮ್ ತಿಂದಾಗ ಜಾಮೂನ್ ಸಖತ್ತಾಗಿ ಫಸ್ಟೇ ಜಜ್ಮೆಂಟ್ ಕರೆಕ್ಟಾಗಿ ಸಿಗೋದು. ಒಂದು 10ನೇ ಜಾಮೂನ್ ತಿನ್ನೋ ಅಷ್ಟೊತ್ತಿಗೆ ನಿಮ್ಗೆ ಆಗಲೇ ರುಚಿ ಹೊಟ್ಟೋಗಿರುತ್ತೆ, ಎಗಟಾಗ್ಬಿಡುತ್ತೆ ಅಂತಂತಾರಲ್ಲ, ಅಂದರೆ ಓವರ್ ಡೋಸ್ ಆಗಿಬಿಡುತ್ತೆ ಅಂತ. ಯು ಡೋಂಟ್ ಎಂಜಾಯ್ ದಟ್. ನಾನೇನು ಮಾಡ್ತೀನಿ, ನಾನು ಬೇರೆ ಈಗ ಮಾಡ್ತಿರೋ ಯಾವುದೇ ಸಿನಿಮಾ ಮಾಡ್ತಿದ್ರು ಆ ಜಾನರ್ ಸಿನಿಮಾ ಬಿಟ್ಟು ಬೇರೆ ಒಂದು 4 ಸಿನಿಮಾ ಥಿಯೇಟ್ರಲ್ಲಿ ನೋಡ್ಕೊಂಡು ಬರ್ತೀನಿ ನಾನು. ಥಿಯೇಟ್ರಲ್ಲಿ ಫ್ರೆಶ್ ಆಗಿ ಒಂದು 4 ಸಿನಿಮಾ ನೋಡ್ಬಿಟ್ರೆ ಬಂದು ಕುತ್ಕೊಂಡು ನೋಡೋದು. ಕ್ರೇಜಿ. ಅಂದರೆ ಆ ಸಿನಿಮಾದಲ್ಲಿ ಏನೇನು ವರ್ಕ್ ಆಗಿದೆ ಆಡಿಯನ್ಸ್ ಪ್ರಕಾರ, ಇದರಲ್ಲಿ ಏನಿದೆ, ಯು ಗೆಟ್ ಎ ಒಂದು ಅಪ್ಡೇಟೆಡ್ ಪರ್ಸ್ಪೆಕ್ಟಿವ್ ಆವಾಗಿಂದಲ್ವಾ. ಸೊ ದಟ್ಸ್ ವಾಟ್ ಐ ಡು. ಅಂದರೆ ಒಂಥರ ಎರೇಸ್ ಮಾಡ್ಕೊಂಡು ಫ್ರೆಶ್ ಆಗಿ ನೋಡೋದು, ಇಲ್ಲ ತುಂಬ ಕಷ್ಟ. ಫ್ರೆಶ್ ಐಸಲ್ಲಿ. ಹೌದು. ಬಟ್ ನನಗೆ ಏನು ಅನ್ಸುತ್ತೆ, ಸಿನ್ಸ್ ಐ ಆಮ್ ದ ಫಸ್ಟ್ ಆಡಿಯನ್ಸ್, ಎಡಿಟರ್ ಆಗಿ ಡೈರೆಕ್ಟರ್ ಬಿಟ್ಟು ಆಡಿಯನ್ಸ್ ನಾನೇ ಫಸ್ಟು ಎನಿ ಸಿನಿಮಾ ಫೈನಲ್ ಅಂದಾಗ ಫಸ್ಟ್ ನನಗೆ ಕನ್ವಿನ್ಸ್ ಆಗಬೇಕು, ಫುಲ್ಲು 100% ನನಗೆ ಕನ್ವಿನ್ಸ್ ಆಗಬೇಕು. ಓನ್ಲಿ ದೆನ್ ಐ ಕ್ಯಾನ್ ಕನ್ವಿನ್ಸ್ ಯುನು. ಈಗ ನೀವು ಕೇಳಿದ್ರೆ, ಏನೋ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡೋಕೆ ರೆಡಿ ಇರಬೇಕಲ್ಲ. ಅದು ಯಾಕೆ ಗುರು ಹಂಗೆ ಅಂತಂದರೆ, ಐ ಶುಡ್ ಬಿ ರೆಡಿ. ಅದು ಅಂತಂದರೆ ನಾನೇ ಡೌಟಲ್ಲಿದ್ದೀನಿ ಅಂತ, ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು ಫಸ್ಟು. ಇದು ವರ್ಕ್ ಆಗ್ತಿಲ್ಲ, ಇದಕ್ಕೇನು ಮಾಡೋಣ, ಇದಕ್ಕೇನಾದರೂ ಮಾಡೋಣ, ಇದು ಲಾಜಿಕ್ ಸರಿ ಇಲ್ಲ ಡೈರೆಕ್ಟರ್ಸ್ ಲಿಬರ್ಟಿ ಅಥವಾ ಸಿನಿಮ್ಯಾಟಿಕ್ ಲಿಬರ್ಟಿ ಕೆಲವು ಬಿಡ್ತೀವಿ ನಾವೇ. ಅಂದರೆ ಸಿನಿಮ್ಯಾಟಿಕ್ ಲಿಬರ್ಟಿ ಬಿಡುಗರು ನನಗೆ ಕನ್ವಿನ್ಸ್ ಆಗಿಲ್ಲ ಅಂದರೂ ಸ್ಕ್ರೀನಲ್ಲಿರುತ್ತೆ, ಅದು ಒಂದು ಲಿಬರ್ಟಿ ತೊಗೊತೀವಿ. ಬಟ್ ತೀರಾ ಪ್ರಶ್ನೆ ಮಾಡಿದಾಗ ಐ ಶುಡ್ ಹ್ಯಾವ್ ಅನ್ ಆನ್ಸರ್ ಅಂತ ನನ್ನ ಪ್ರಶ್ನೆ. ನನಗೆ ಕನ್ವಿನ್ಸ್ ಮಾಡು ಫಸ್ಟು, ನಾನು ಆಡಿಯನ್ಸಿಗೆ ಕನ್ವಿನ್ಸ್ ಮಾಡ್ತೀನಿ. ನಾನು ಆಡಿಯನ್ಸ್ ಅಲ್ವಾ, ಫಸ್ಟ್ ನೀವೇ ಆಡಿಯನ್ಸ್, ದೋ ಯು ಆರ್ ಅನ್ ಎಡಿಟರ್. ಸೊ ಯು ಆಲ್ವೇಸ್ ಮೇಂಟೈನ್ ದಟ್ ಸೆಪರೇಷನ್. ದಟ್ ಅದಿದ್ರೇನೆ ಯು ಕ್ಯಾನ್ ಬಿ ಅ ಗುಡ್ ಎಡಿಟರ್. ಹೌದು. ಯು ಹ್ಯಾವ್ ಟು ಬಿ ಅ ಫಸ್ಟ್ ಬೆಸ್ಟ್ ಆಡಿಯನ್ಸ್ ಟು ಬಿ ದ. ಹೌದು. ಆಮೇಲೆ ನನಗೆ ಫಸ್ಟ್ ಫುಲ್ ರಶ್ ನೋಡ್ತೀನಿ ನಾನು. ಅಷ್ಟೇನು ಕೂತ್ಕೊಂಡು ಎಡಿಟ್ ಮಾಡೋದು ಆಮೇಲೆ ನಾನು ಕೂತ್ಕೊಳ್ಳೋದು ಅವೆಲ್ಲ ಇಲ್ಲ. ಐ ಗೋ ಥ್ರೂ ದ ಎಂಟೈರ್ ರಶಸ್ ಐ ಗೋ ಥ್ರೂ. ಇಟ್ ವಿಲ್ ಬಿ ಇನ್ ಸ್ಟುಡಿಯೋ. So once it's not, editing doesn't happen on the machine. It happens here. Actually, the scene is conceived and constructed here. Scene is conceived here by the director, constructed here by the editor. So true. ನನಗೆ ಇಲ್ಲಿ ಕತೆ ಮೂಡಬೇಕು ಫಸ್ಟೇ. ಅಂದರೆ ಅವ್ರು ತೆಗೆದಿರೋ ವಿಜುವಲ್ಸ್ನೆಲ್ಲ ನೋಡಿದಾಗ ಟಕ್ ಇಲ್ಲಿ ಎಡಿಟ್ ಆಗಿರುತ್ತೆ. ಆಮೇಲೆ ಅದು ಅಲ್ಲಿ ಮಾಡೋದು ಒಂದು ಪ್ರಾಸೆಸ್ ಅಷ್ಟೇ. For Ruby sir, shooting is just a process. He makes films on table, editing table. Shooting is just a process for him. ಈಗ CG ಅದು ಒಂದು ಅಡಿಷ್ನಲ್ ಇದು ಅಷ್ಟೇ ಹೊರತು. ಸೊ ಅವ್ರದ್ದೆಲ್ಲ ಫುಲ್ ಸ್ಕ್ರಿಪ್ಟ್ ಬುಕ್ ಎಲ್ಲ ಫಸ್ಟಿಂದಲೇ ಇರುತ್ತೆ. ಸ್ಕ್ರಿಪ್ಟ್ ಬುಕ್ ಇಲ್ಲ, ಇಲ್ಲಿ ಬುಕ್. ಹೌದಾ? ಇಲ್ಲಿರುತ್ತಲ್ಲ, ಅಲ್ಲ ಇರುತ್ತೆ, ಪೇಪರ್ಸ್ ಇರುತ್ತೆ ಶೂಟಿಂಗ್ ಮಾಡುವಾಗ, ಅದಂತಲ್ಲ. ಹಂಗಂದ್ರೆ ಬೌಂಡ್ ಸ್ಕ್ರಿಪ್ಟು ಫುಲ್ಲು ಸ್ಪೈರಲ್ ಬೈಂಡಿಂಗ್ ಹಾಕಿ ಹಂಗಲ್ಲ. ಇಲ್ಲಿ ಸ್ಪೈರಲ್ ಬೈಂಡ್ ಆಗಿಬಿಟ್ಟಿರುತ್ತಲ್ಲ. ಬಟ್ ಅದು ಸ್ಪೈರಲ್ ಬೈಂಡ್ ಅವಾಗ ಶೀಟ್ ತೆಗೆದು ಬೇರೆ ಆಗ್ತಾ ಇರ್ತಾರೆ, ಶೀಟ್ಸ್ ಚೇಂಜ್ ಆಗ್ತಾ ಇರುತ್ತೆ. That's Uppi sir for us. ಸೊ ಈ ಮಧ್ಯ